ಜಲಮಂಡಳಿ ಅಧಿಕಾರಿಗಳು ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಒಂದು ಕಡೆ ಕಗ್ಲಿಪುರದಲ್ಲಿ ಒಬ್ಬ ಬಾಲಕ ಸಾವನ್ನಪ್ಪಿದ. ಬಟ್ ಇದೀಗ ಮೆಜೆಸ್ಟಿಕ್ನ ಸುತ್ತಮುತ್ತ ಒಂದು ಕಡೆ ಜಲಮಂಡಳಿ ಕಾಮಗಾರಿ ಮಾಡ್ತಿದೆ. ನೋಡಿ ಯಾವ ರೀತಿ ತೋಡಿ ಹೋಗಿದ್ದಾರೆ. ಸುಮಾರು 1 ತಿಂಗಳಾಯಿತು, ಇನ್ನೂ ಕಾಮಗಾರಿ ಮುಗಿಸಿಲ್ಲ. ತುಂಬ ಧೂಳು. ಮತ್ತೊಂದು ಕಡೆ ಇಲ್ಲಿ ಮಾರ್ಗಸೂಚಿಯನ್ನು ಕಾಪಾಡಿಲ್ಲ, ಒಂದು ಕಡೆ ಬ್ಯಾರಿಕೇಡ್ ಹಾಕಿಲ್ಲ. ಹೀಗಾಗಿ ಇಲ್ಲಿ ಸುತ್ತಮುತ್ತ ವಾಹನ ಸವಾರಿಗೆ ತುಂಬ ಸಮಸ್ಯೆ ಆಗಿದೆ ಮತ್ತು ಜೀವ ಭಯದಲ್ಲಿ ವಾಹನ ಸವಾರರು ಸಂಚಾರ ಮಾಡ್ತಿದ್ರೆ. ನೋಡಿ ಯಾವ ರೀತಿ ಜಲಮಂಡಳಿಯವರು ಹಾಗೆ ಬಿಟ್ಟು ಹೋಗಿದ್ರು ಅಂದರೆ ಈ ಮೆಜೆಸ್ಟಿಕ್ ಸುತ್ತಲೂ ಒಂದು ಅರ್ಧ ಕಿಲೋಮೀಟರ್ ಹೀಗೆ ತೋಡಿದ್ದಾರೆ. ಒಂದು ಕಡೆ ಟ್ರಾಫಿಕ್ ಸಮಸ್ಯೆ, ಒಂದು ಕಡೆ ಸಂಜೆ ಆದರೆ ತುಂಬ ಧೂಳು. ಹೀಗಾಗಿ ಇಲ್ಲೆಲ್ಲ ಶಾಪ್ ಮಾಲೀಕರು ಒಂದು ಕಡೆ ರೋಸಿವಾಗಿದ್ದಾರೆ. ನೋಡಿ ಎಷ್ಟು ಆಳವಾಗಿದೆ, ಇಲ್ಲಿ ನೋಡ್ತಿರ್ಬೋದು ಎಷ್ಟು ಆಳವಾಗಿದೆ. ಒಂದು ಕಡೆ ಏನಾದರೂ ಬಿದ್ದರೆ ಅಪ್ಪಿತಪ್ಪಿ, ಯಾಕಂದ್ರೆ ಇಲ್ಲಿ ಸುತ್ತಮುತ್ತ ಗಾಡಿಗಳೆಲ್ಲ ಓಡಾಡ್ತವೆ, ವೆಹಿಕಲ್ ಎಲ್ಲ ಓಡಾಡ್ತವೆ. ಸಡನ್ನಾಗಿ ಬಿದ್ದರೆ ಜೀವ ಹೋಗ್ಬೋದು, ಯಾಕಂದರೆ ತುಂಬ ಆಳವಾಗಿದೆ. ಸುಮಾರು 200 ಮೀಟರ್ ಅಧಿಕ ಒಳಗೆ ಹೋಗಿದೆ. ಹೀಗಾಗಿ ಜಲಮಂಡಳಿ ಅಧಿಕಾರಿಗಳು ವಿರುದ್ಧ ಇಲ್ಲಿ ಶಾಪ್ ಮಾಲೀಕರು ಮತ್ತೊಂದು ಕಡೆ ವಾಹನ ಸವಾರರು ಆಕ್ರೋಶ ಹೊರಾಗ್ತಿದ್ರೆ. ನೋಡಿ ದೃಶ್ಯಗಳು ನೋಡ್ತಿರ್ಬೋದು. ಇದು ಇವ್ರ ಶಾಪ್ ಇದೆ, ಶಾಂತಲ ಶಾಪ್ ಅಂತ. ನೋಡಿ ಯಾವ ರೀತಿ ಮುಂದೆ ತೋಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಭದ್ರತೆ ಇಲ್ಲ. ಏನಾದರೂ ಅಪ್ಪಿತಪ್ಪಿ, ಯಾಕಂದರೆ ಶಾಪಿಗೆ ಬರೋರು ತುಂಬ ಬಾರಿ ಬಿದ್ದಿದ್ದಾರೆ ಮತ್ತು ಇದೆಲ್ಲ ಅಪಘಾತಗಳಾಗಿದ್ದಾವೆ. ತುಂಬ ಜನ ಬಿದ್ದಿದ್ದಾರೆ, ಯಾಕಂದರೆ ಸುಮಾರು ಡ್ರಿಂಕ್ಸ್ ಮಾಡಿಕೊಂಡು ಸಾಕಷ್ಟು ಜನ ಓಡಾಡ್ತಾರೆ. ಅಪ್ಪಿತಪ್ಪಿ ಈ ಗುಂಡಿ ಒಳಗೆ ಬಿದ್ದರೆ ಜೀವ ಹೋಗುತ್ತೆ. ಇಲ್ಲಿ ವ್ಯಾಪಾರಸ್ಥರಿದ್ರೆ, ಮಾಲೀಕರಿದ್ರೆ ಮಾತಾಡ್ತೀನಿ. ಸರ್, ಎಷ್ಟು ದಿನಗಳಾಯಿತು ಈ ಸಮಸ್ಯೆ ಅಂತ? 2.5 ತಿಂಗಳಾಯ್ತು ಸ್ವಾಮಿ. 2.5 ತಿಂಗಳಿಂದ ಇದೇ ರೀತಿ ಹಿಂಗೆ ಇದೆ. ಪೈಪ್ ಕನೆಕ್ಷನ್ ಸಿಗ್ತಾ ಇಲ್ಲ ಅವ್ರಿಗೆ. ಅಲ್ಲಿಂದ ಬಂದಿದ್ದಾರೆ. ಟ್ರಾಫಿಕ್ಕು ಸಾಯಂಕಾಲ 4ರಿಂದ 8 ಗಂಟೆ ತನಕ ಫುಲ್ ಜಾಮ್ ಆಗುತ್ತೆ. ಜಾಗನೇ ಇಲ್ಲ ಹೋಗೋದಕ್ಕೆ. ಮಕ್ಕಳು ಮರಿ ಯಾರು ಓಡಾಡೋಕ್ಕಾಗಲ್ಲ ಇಲ್ಲಿ. ಅಲ್ಲ ಸರ್, ಒಂದು ಕಡೆ ಮಾರ್ಗಸೂಚಿ ಕಾಪಾಡಿಲ್ಲ, ಬ್ಯಾರಿಕೇಡ್ ಆಗಿಲ್ಲ, ತುಂಬ ಆಳವಾಗಿದೆ. ಯಾರನ್ನ ಬಿದ್ದರೆ ಎಷ್ಟೋ ಸಲ ಬಿದ್ದೋಗಿದ್ದಾರೆ ರಾತ್ರಿ ಹೊತ್ತು. ಅದಕ್ಕೆ ನಾವೇ ಕಲ್ಗುಳ್ಳೆಲ್ಲ ಇಟ್ಟಿದ್ದೀವಿ ನೋಡಿ. ಅಲ್ಲಿ ಏನೂ ಇಟ್ಟಿಲ್ಲ, ಅಲ್ಲಿ ಹಂಗೆ ಕತ್ಲಲ್ಲಿ ಏನೂ ಕಾಣೋದೇ ಇಲ್ಲ ಅಲ್ಲಿ. ಸರ್, ಕಸ್ಟಮರ್ ಬಿದ್ದೋದ್ರೆ ಈ ಒಂದು ಗುಂಡಿಗೆ ಏನಾದರೂ ಇಲ್ಲ, ಬಂತು ಕಾರು ತುದಿಗೆ ನೋಡಿ, ಆ ಟೈರ್ ಬಂದು ಅಲ್ಲಿ ನಿಂತಿದೆ. ನಾವು ಅದಕ್ಕೆ ಇಲ್ಲಿಂದ ಇವ್ರ ಕೈಲೇ ನಾವು ಹಾಕ್ಸ್ತಾ ಅದು. ಮತ್ತೆ ಸುಮಾರು ದಿನಗಳಾಯ್ತಾ? ಮತ್ತೆ ನೋಡಿ ಧೂಳು, ಜನಗಳಿಗೆಲ್ಲ ಎಷ್ಟು ತೊಂದರೆ ಆಗ್ತಾ ಇದೆ. ಬಂದು ಕಸ್ಟಮರ್ಗೆ ವ್ಯಾಪಾರನೂ ಇಲ್ಲ ನಮಗೆ 2 ಮಂತ್ಸಿಂದ. ಹಾಂ, ತುಂಬ ತೊಂದರೆ ಆಗಿದೆ. ಅವ್ರಿಗೆ ಹೇಳ್ತಲೂ ಇದ್ದೀವಿ, ಇಲ್ಲಿ ಬಂದು ಕೆಲಸ ಮಾಡಿಸ್ತಾರಲ್ಲ ಸರ್, ಇನ್ನು 10 ದಿವಸ 1 ವಾರ ಅಂತ ಹೇಳ್ತಲೇ ಇದ್ದಾರೆ. 2.5 ತಿಂಗಳಿಂದ ಹಿಂಗೆ ಇದೆ. ನೋಡ್ತಿರ್ಬೋದು ಜನ ಯಾವ ರೀತಿ ಬರ್ತಾರೆ ನೋಡ್ತಿರ್ಬೋದು. ಅಪ್ಪಿತಪ್ಪಿ ಏನಾದರೂ ಬಂದರೆ ಒಳಗಡೆ ಹೋದರೆ ತುಂಬ ಆಳವಾಗಿದೆ, ತುಂಬ ಟ್ರಾಫಿಕ್ ಸಮಸ್ಯೆ. ಇಲ್ಲಿ ನೋಡಿ ಮಣ್ಣು ತಂದು ಇಲ್ಲೇ ರೋಡಿಗೆ ಸುರಿದಿದ್ದಾರೆ. ಇಲ್ಲಿ ವೆಹಿಕಲ್ ಯಾವ ರೀತಿ ಮೂವ್ಮೆಂಟ್ ಆಗ್ತಿದೆ, ತುಂಬ ಟ್ರಾಫಿಕ್ ಆಗಿದೆ ಎಂಬುದು ಒಂದು ಕಡೆ ಇಲ್ಲಿನ ವ್ಯಾಪಾರಸ್ಥರು, ವಾಹನ ಸವಾರರು ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದರೆ ಇದೆಲ್ಲ ಧೂಳು, ಸಂಜೆ ಆದರೆ ಇನ್ನಷ್ಟು ಧೂಳು ಇರುತ್ತೆ. ಒಂದು ಕಡೆ ಗುಂಡಿ ತೋಡಿ ಹಾಗೆ ಬಿಟ್ಟಿದ್ದಾರೆ, ಮಾರ್ಗಸೂಚಿ ಕಾಪಾಡಿಲ್ಲ, ಬ್ಯಾರಿಕೇಡ್ ಹಾಕಿಲ್ಲ. ಹೀಗಾಗಿ ಒಂದು ಕಡೆ ಜೀವ ಭಯದಲ್ಲಿ ಒಂದು ಕಡೆ ವಾಹನ ಸವಾರರು ಸಂಚಾರ ಮಾಡ್ತಿದ್ರೆ. ದೃಶ್ಯಗಳು ನೋಡ್ತಿರ್ಬೋದು ಯಾವ ರೀತಿ ಇಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಮತ್ತೊಂದು ಕಡೆ ಇಲ್ಲಿ ಯಾವ ರೀತಿ ಗುಂಡಿ ತೋಡಿದೆ ನೋಡ್ತಿರ್ಬೋದು. ವಾಹನಗಳು ಬರ್ತಿದ್ದಾವೆ, ದೃಶ್ಯಗಳು ನೋಡ್ತಿರ್ಬೋದು. ಅಪ್ಪಿತಪ್ಪಿ ಏನಾದರೂ ಬಿದ್ದರೆ ಜೀವ ಹೋಗ್ಬೋದು. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ಕೊಳ್ಬೇಕಾಗುತ್ತೆ. ಬಟ್ ಜಲಮಂಡಳಿ ಇನ್ನೂ ಎಚ್ಚೆತ್ಕೊಂಡಿಲ್ಲ, ಇನ್ನೂ ಬೇಗ ಕಾಮಗಾರಿ ಮುಗಿಸ್ತಿಲ್ಲ. ಬಟ್ ಕಾಮಗಾರಿ ಮಾಡ್ತಿದ್ರೆ ಎಲ್ಲ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡ್ತಿದ್ರೆ ಎಂಬುದು ಒಂದು ಕಡೆ ಜನಸಾಮಾನ್ಯರು ಮತ್ತು ವಾಹನ ಸವಾರರ ಕಡೆ ಆಕ್ರೋಶವಾಗಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಲಮಂಡಳಿ ಅಧಿಕಾರಿಗಳು ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಒಂದು ಕಡೆ ಕಗ್ಲಿಪುರದಲ್ಲಿ ಒಬ್ಬ ಬಾಲಕ ಸಾವನ್ನಪ್ಪಿದ. ಬಟ್ ಇದೀಗ ಮೆಜೆಸ್ಟಿಕ್ನ ಸುತ್ತಮುತ್ತ ಒಂದು ಕಡೆ ಜಲಮಂಡಳಿ ಕಾಮಗಾರಿ ಮಾಡ್ತಿದೆ. ನೋಡಿ ಯಾವ ರೀತಿ ತೋಡಿ ಹೋಗಿದ್ದಾರೆ. ಸುಮಾರು 1 ತಿಂಗಳಾಯಿತು, ಇನ್ನೂ ಕಾಮಗಾರಿ ಮುಗಿಸಿಲ್ಲ. ತುಂಬ ಧೂಳು. ಮತ್ತೊಂದು ಕಡೆ ಇಲ್ಲಿ ಮಾರ್ಗಸೂಚಿಯನ್ನು ಕಾಪಾಡಿಲ್ಲ, ಒಂದು ಕಡೆ ಬ್ಯಾರಿಕೇಡ್ ಹಾಕಿಲ್ಲ. ಹೀಗಾಗಿ ಇಲ್ಲಿ ಸುತ್ತಮುತ್ತ ವಾಹನ ಸವಾರಿಗೆ ತುಂಬ ಸಮಸ್ಯೆ ಆಗಿದೆ ಮತ್ತು ಜೀವ ಭಯದಲ್ಲಿ ವಾಹನ ಸವಾರರು ಸಂಚಾರ ಮಾಡ್ತಿದ್ರೆ. ನೋಡಿ ಯಾವ ರೀತಿ ಜಲಮಂಡಳಿಯವರು ಹಾಗೆ ಬಿಟ್ಟು ಹೋಗಿದ್ರು ಅಂದರೆ ಈ ಮೆಜೆಸ್ಟಿಕ್ ಸುತ್ತಲೂ ಒಂದು ಅರ್ಧ ಕಿಲೋಮೀಟರ್ ಹೀಗೆ ತೋಡಿದ್ದಾರೆ. ಒಂದು ಕಡೆ ಟ್ರಾಫಿಕ್ ಸಮಸ್ಯೆ, ಒಂದು ಕಡೆ ಸಂಜೆ ಆದರೆ ತುಂಬ ಧೂಳು. ಹೀಗಾಗಿ ಇಲ್ಲೆಲ್ಲ ಶಾಪ್ ಮಾಲೀಕರು ಒಂದು ಕಡೆ ರೋಸಿವಾಗಿದ್ದಾರೆ. ನೋಡಿ ಎಷ್ಟು ಆಳವಾಗಿದೆ, ಇಲ್ಲಿ ನೋಡ್ತಿರ್ಬೋದು ಎಷ್ಟು ಆಳವಾಗಿದೆ. ಒಂದು ಕಡೆ ಏನಾದರೂ ಬಿದ್ದರೆ ಅಪ್ಪಿತಪ್ಪಿ, ಯಾಕಂದ್ರೆ ಇಲ್ಲಿ ಸುತ್ತಮುತ್ತ ಗಾಡಿಗಳೆಲ್ಲ ಓಡಾಡ್ತವೆ, ವೆಹಿಕಲ್ ಎಲ್ಲ ಓಡಾಡ್ತವೆ. ಸಡನ್ನಾಗಿ ಬಿದ್ದರೆ ಜೀವ ಹೋಗ್ಬೋದು, ಯಾಕಂದರೆ ತುಂಬ ಆಳವಾಗಿದೆ. ಸುಮಾರು 200 ಮೀಟರ್ ಅಧಿಕ ಒಳಗೆ ಹೋಗಿದೆ. ಹೀಗಾಗಿ ಜಲಮಂಡಳಿ ಅಧಿಕಾರಿಗಳ ವಿರುದ್ಧ ಇಲ್ಲಿ ಶಾಪ್ ಮಾಲೀಕರು ಮತ್ತೊಂದು ಕಡೆ ವಾಹನ ಸವಾರರು ಆಕ್ರೋಶ ಹೊರಾಗ್ತಿದ್ರೆ. ನೋಡಿ ದೃಶ್ಯಗಳು ನೋಡ್ತಿರ್ಬೋದು. ಇದು ಇವ್ರ ಶಾಪ್ ಇದೆ, ಶಾಂತಲ ಶಾಪ್ ಅಂತ. ನೋಡಿ ಯಾವ ರೀತಿ ಮುಂದೆ ತೋಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಭದ್ರತೆ ಇಲ್ಲ. ಏನಾದರೂ ಅಪ್ಪಿತಪ್ಪಿ, ಯಾಕಂದರೆ ಶಾಪಿಗೆ ಬರೋರು ತುಂಬ ಬಾರಿ ಬಿದ್ದಿದ್ದಾರೆ ಮತ್ತು ಇದೆಲ್ಲ ಅಪಘಾತಗಳಾಗಿದ್ದಾವೆ. ತುಂಬ ಜನ ಬಿದ್ದಿದ್ದಾರೆ, ಯಾಕಂದರೆ ಸುಮಾರು ಡ್ರಿಂಕ್ಸ್ ಮಾಡಿಕೊಂಡು ಸಾಕಷ್ಟು ಜನ ಓಡಾಡ್ತಾರೆ. ಅಪ್ಪಿತಪ್ಪಿ ಈ ಗುಂಡಿ ಒಳಗೆ ಬಿದ್ದರೆ ಜೀವ ಹೋಗುತ್ತೆ. ಇಲ್ಲಿ ವ್ಯಾಪಾರಸ್ಥರಿದ್ರೆ, ಮಾಲೀಕರಿದ್ರೆ ಮಾತಾಡ್ತೀನಿ. ಸರ್, ಎಷ್ಟು ದಿನಗಳಾಯಿತು ಈ ಸಮಸ್ಯೆ ಅಂತ? 2.5 ತಿಂಗಳಾಯ್ತು ಸ್ವಾಮಿ. 2.5 ತಿಂಗಳಿಂದ ಇದೇ ರೀತಿ ಹಿಂಗೆ ಇದೆ. ಪೈಪ್ ಕನೆಕ್ಷನ್ ಸಿಗ್ತಾ ಇಲ್ಲ ಅವ್ರಿಗೆ. ಅಲ್ಲಿಂದ ಬಂದಿದ್ದಾರೆ. ಟ್ರಾಫಿಕ್ಕು ಸಾಯಂಕಾಲ 4ರಿಂದ 8 ಗಂಟೆ ತನಕ ಫುಲ್ ಜಾಮ್ ಆಗುತ್ತೆ. ಜಾಗನೇ ಇಲ್ಲ ಹೋಗೋದಕ್ಕೆ. ಮಕ್ಕಳು ಮರಿ ಯಾರು ಓಡಾಡೋಕ್ಕಾಗಲ್ಲ ಇಲ್ಲಿ. ಅಲ್ಲ ಸರ್, ಒಂದು ಕಡೆ ಮಾರ್ಗಸೂಚಿ ಕಾಪಾಡಿಲ್ಲ, ಬ್ಯಾರಿಕೇಡ್ ಆಗಿಲ್ಲ, ತುಂಬ ಆಳವಾಗಿದೆ. ಯಾರನ್ನ ಬಿದ್ದರೆ ಎಷ್ಟೋ ಸಲ ಬಿದ್ದೋಗಿದ್ದಾರೆ ರಾತ್ರಿ ಹೊತ್ತು. ಅದಕ್ಕೆ ನಾವೇ ಕಲ್ಗುಳ್ಳೆಲ್ಲ ಇಟ್ಟಿದ್ದೀವಿ ನೋಡಿ. ಅಲ್ಲಿ ಏನೂ ಇಟ್ಟಿಲ್ಲ, ಅಲ್ಲಿ ಹಂಗೆ ಕತ್ಲಲ್ಲಿ ಏನೂ ಕಾಣೋದೇ ಇಲ್ಲ ಅಲ್ಲಿ. ಸರ್, ಕಸ್ಟಮರ್ ಬಿದ್ದೋದ್ರೆ ಈ ಒಂದು ಗುಂಡಿಗೆ ಏನಾದರೂ ಇಲ್ಲ, ಬಂತು ಕಾರು ತುದಿಗೆ ನೋಡಿ, ಆ ಟೈರ್ ಬಂದು ಅಲ್ಲಿ ನಿಂತಿದೆ.
ನಾವು ಅದಕ್ಕೆ ಇಲ್ಲಿಂದ ಇವ್ರ ಕೈಲೇ ನಾವು ಹಾಕ್ಸ್ತಾ ಅದನ್ನ. ಅದು ಮತ್ತೆ ಸುಮಾರು ದಿನಗಳಾಯ್ತಾ? ಸುಮಾರು ದಿನ, ಒಂದೂವರೆ ತಿಂಗಳು ಮತ್ತೆ ನೋಡಿ ಧೂಳು ಜನಗಳಿಗೆಲ್ಲ ಎಷ್ಟು ತೊಂದರೆ ಆಗ್ತಾ ಇದೆ ಬಂದು ಕಸ್ಟಮರ್ಗೆ. ವ್ಯಾಪಾರನೂ ಇಲ್ಲ, ವ್ಯಾಪಾರನೂ ಇಲ್ಲ ನಮಗೆ 2 ಮಂತ್ಸಿಂದ. ಹಾಂ, ತುಂಬ ತೊಂದರೆ ಆಗಿದೆ. ಅವ್ರಿಗೆ ಹೇಳ್ತಲೂ ಇದ್ದೀವಿ, ಇಲ್ಲಿ ಬಂದು ಕೆಲಸ ಮಾಡಿಸ್ತಾರಲ್ಲ ಸರ್, ಇನ್ನು 10 ದಿವಸ 1 ವಾರ ಅಂತ ಹೇಳ್ತಲೇ ಇದ್ದಾರೆ. 2.5 ತಿಂಗಳಿಂದ ಹಿಂಗೆ ಇದೆ. ನೋಡ್ತಿರ್ಬೋದು ಅಲ್ಲಿ ಜನ ಯಾವ ರೀತಿ ಬರ್ತಾರೆ ನೋಡ್ತಿರ್ಬೋದು. ಅಪ್ಪಿತಪ್ಪಿ ಏನಾದರೂ ಬಂದರೆ ಒಳಗಡೆ ಹೋದರೆ ತುಂಬ ಆಳವಾಗಿದೆ, ತುಂಬ ಟ್ರಾಫಿಕ್ ಸಮಸ್ಯೆ. ಇಲ್ಲಿ ನೋಡಿ ಮಣ್ಣು ತಂದು ಇಲ್ಲೇ ರೋಡಿಗೆ ಸುರಿದಿದ್ದಾರೆ. ಇಲ್ಲಿ ವೆಹಿಕಲ್ ಯಾವ ರೀತಿ ಮೂವ್ಮೆಂಟ್ ಆಗ್ತಿದೆ, ತುಂಬ ಟ್ರಾಫಿಕ್ ಆಗಿದೆ ಎಂಬುದು ಒಂದು ಕಡೆ ಇಲ್ಲಿನ ವ್ಯಾಪಾರಸ್ಥರು ವಾಹನಸವರು ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದರೆ ಇದೆಲ್ಲ ಧೂಳು, ಸಂಜೆ ಆದರೂ ಇನ್ನಷ್ಟು ಧೂಳು ಇರುತ್ತೆ. ಒಂದು ಕಡೆ ಗುಂಡಿ ತೋಡಿ ಹಾಗೆ ಬಿಟ್ಟಿದ್ದಾರೆ, ಮಾರ್ಗಸೂಚಿ ಕಾಪಾಡಿಲ್ಲ, ಬ್ಯಾರಿಕೇಡ್ ಹಾಕಿಲ್ಲ. ಹೀಗಾಗಿ ಒಂದು ಕಡೆ ಜೀವ ಭಯದಲ್ಲಿ ಒಂದು ಕಡೆ ವಾಹನಸವರು ಸಂಚಾರ ಮಾಡ್ತಿದ್ರೆ ದೃಶ್ಯಗಳ ಸಹ ನೋಡ್ತಿರ್ಬೋದು. ಯಾವ ರೀತಿ ಇಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಮತ್ತೊಂದು ಕಡೆ ಇಲ್ಲಿ ಯಾವ ರೀತಿ ಗುಂಡಿ ತೋಡಿದೆ ನೋಡ್ತಿರ್ಬೋದು. ವಾಹನಗಳು ಬರ್ತಿದ್ದಾವೆ, ದೃಶ್ಯಗಳ ಸಹ ನೋಡ್ತಿರ್ಬೋದು. ಅಪ್ಪಿತಪ್ಪಿ ಏನಾದರೂ ಬಿದ್ದರೆ ಜೀವ ಹೋಗ್ಬೋದು. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ಕೊಳ್ಬೇಕಾಗುತ್ತೆ. ಬಟ್ ಜಲಮಂಡಳಿ ಇನ್ನೂ ಎಚ್ಚೆತ್ಕೊಂಡಿಲ್ಲ, ಇನ್ನೂ ಬೇಗ ಕಾಮಗಾರಿ ಮುಗಿಸ್ತಿಲ್ಲ. ಬಟ್ ಕಾಮಗಾರಿ ಮಾಡ್ತಿದ್ರೆ ಎಲ್ಲ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡ್ತಿದ್ರೆ ಎಂಬುದು ಒಂದು ಕಡೆ ಜನಸಾಮಾನ್ಯರು ಮತ್ತು ವಾಹನಸವರ ಕಡೆ ಆಕ್ರೋಶವಾಗಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಲಮಂಡಳಿ ಅಧಿಕಾರಿಗಳು ಇನ್ನೂ ಎಚ್ಚೆತ್ಕೊಂಡಿಲ್ಲ. ಒಂದು ಕಡೆ ಕಗ್ಲಿಪುರದಲ್ಲಿ ಒಬ್ಬ ಬಾಲಕ ಸಾವನ್ನಪ್ಪಿದ. ಬಟ್ ಇದೀಗ ಮೆಜೆಸ್ಟಿಕ್ನ ಸುತ್ತಮುತ್ತ ಒಂದು ಕಡೆ ಜಲಮಂಡಳಿ ಕಾಮಗಾರಿ ಮಾಡ್ತಿದೆ. ನೋಡಿ ಯಾವ ರೀತಿ ತೋಡಿ ಹೋಗಿದ್ದಾರೆ. ಸುಮಾರು 1 ತಿಂಗಳಾಯಿತು, ಇನ್ನೂ ಕಾಮಗಾರಿ ಮುಗಿಸಿಲ್ಲ. ತುಂಬ ಧೂಳು, ಮತ್ತೊಂದು ಕಡೆ ಇಲ್ಲಿ ಮಾರ್ಗಸೂಚಿಯನ್ನು ಕಾಪಾಡಿಲ್ಲ, ಒಂದು ಕಡೆ ಬ್ಯಾರಿಕೇಡ್ ಹಾಕಿಲ್ಲ. ಹೀಗಾಗಿ ಇಲ್ಲಿ ಸುತ್ತಮುತ್ತ ವಾಹನ ಸವರಿಗೆ ತುಂಬ ಸಮಸ್ಯೆ ಆಗಿದೆ ಮತ್ತು ಜೀವ ಭಯದಲ್ಲಿ ವಾಹನ ಸವಾರರು ಸಂಚಾರ ಮಾಡ್ತಿದ್ರೆ ನೋಡಿ ಯಾವ ರೀತಿ ಜಲಮಂಡಳಿಯವರು ಹಾಗೆ ಬಿಟ್ಟು ಹೋಗಿದ್ರು ಅಂದರೆ ಈ ಮೆಜೆಸ್ಟಿಕ್ ಸುತ್ತಲೂ ಒಂದು ಅರ್ಧ ಕಿಲೋಮೀಟರ್ ಹೀಗೆ ತೋಡಿದ್ದಾರೆ. ಒಂದು ಕಡೆ ಟ್ರಾಫಿಕ್ ಸಮಸ್ಯೆ, ಒಂದು ಕಡೆ ಸಂಜೆ ಆದರೆ ತುಂಬ ಧೂಳು. ಹೀಗಾಗಿ ಇಲ್ಲೆಲ್ಲ ಶಾಪ್ ಮಾಲೀಕರು ಒಂದು ಕಡೆ ರೋಸಿವಾಗಿದ್ದಾರೆ. ನೋಡಿ ಎಷ್ಟು ಆಳವಾಗಿದೆ, ಇಲ್ಲಿ ನೋಡ್ತಿರ್ಬೋದು ಎಷ್ಟು ಆಳವಾಗಿದೆ. ಒಂದು ಕಡೆ ಏನಾದರೂ ಬಿದ್ದರೆ ಅಪ್ಪಿತಪ್ಪಿ, ಯಾಕಂದ್ರೆ ಇಲ್ಲಿ ಸುತ್ತಮುತ್ತ ಗಾಡಿಗಳೆಲ್ಲ ಓಡಾಡ್ತವೆ, ವೆಹಿಕಲ್ ಎಲ್ಲ ಓಡಾಡ್ತವೆ. ಸಡನ್ನಾಗಿ ಬಿದ್ದರೆ ಜೀವ ಹೋಗ್ಬೋದು, ಯಾಕಂದರೆ ತುಂಬ ಆಳವಾಗಿದೆ. ಸುಮಾರು 200 ಮೀಟರ್ ಅಧಿಕ ಒಳಗೆ ಹೋಗಿದೆ. ಹೀಗಾಗಿ ಜಲಮಂಡಳಿ ಅಧಿಕಾರಿಗಳು ವಿರುದ್ಧ ಇಲ್ಲಿ ಶಾಪ್ ಮಾಲೀಕರು ಮತ್ತೊಂದು ಕಡೆ ವಾಹನಸವರು ಆಕ್ರೋಶ ಹೊರಾಗ್ತಿದ್ರೆ ನೋಡಿ ದೃಶ್ಯಗಳು ಸಹ ನೋಡ್ತಿರ್ಬೋದು. ಇದು ಇವ್ರ ಶಾಪ್ ಇದೆ, ಶಾಂತಲ ಶಾಪ್ ಅಂತ. ನೋಡಿ ಯಾವ ರೀತಿ ಮುಂದೆ ತೋಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಭದ್ರತೆ ಇಲ್ಲ. ಏನಾದರೂ ಅಪ್ಪಿತಪ್ಪಿ, ಯಾಕಂದರೆ ಶಾಪಿಗೆ ಬರೋರು ತುಂಬ ಬಾರಿ ಬಿದ್ದಿದ್ದಾರೆ ಮತ್ತು ಇದೆಲ್ಲ ಅಪಘಾತಗಳಾಗಿದ್ದಾವೆ. ತುಂಬ ಜನ ಬಿದ್ದಿದ್ದಾರೆ, ಯಾಕಂದರೆ ಸುಮಾರು ಡ್ರಿಂಕ್ಸ್ ಮಾಡಿಕೊಂಡು ಸಾಕಷ್ಟು ಜನ ಓಡಾಡ್ತಾರೆ. ಅಪ್ಪಿತಪ್ಪಿ ಈ ಗುಂಡಿ ಒಳಗೆ ಬಿದ್ದರೆ ಜೀವ ಹೋಗುತ್ತೆ. ಇಲ್ಲಿ ವ್ಯಾಪಾರಸ್ಥಿದ್ರೆ, ಮಾಲೀಕರಿದ್ರೆ ಮಾತಾಡಿಸ್ತೀನಿ. ಸರ್, ಎಷ್ಟು ದಿನಗಳಾಯಿತು ಈ ಸಮಸ್ಯೆ ಅಂತ? 2.5 ತಿಂಗಳಾಯ್ತು ಸ್ವಾಮಿ. 2.5 ತಿಂಗಳಿಂದ ಇದೇ ರೀತಿ ಹಿಂಗೆ ಇದೆ. ಪೈಪ್ ಕನೆಕ್ಷನ್ ಸಿಗ್ತಾ ಇಲ್ಲ ಅವ್ರಿಗೆ. ಅಲ್ಲಿಂದ ಬಂದಿದ್ದಾರೆ. ಟ್ರಾಫಿಕ್ಕು ಸಾಯಂಕಾಲ 4ರಿಂದ 8 ಗಂಟೆ ತನಕ ಫುಲ್ ಜಾಮ್ ಆಗುತ್ತೆ. ಜಾಗನೇ ಇಲ್ಲ ಹೋಗೋದಕ್ಕೆ. ಮಕ್ಕಳು ಮರಿ ಯಾರು ಓಡಾಡೋಕ್ಕಾಗಲ್ಲ ಇಲ್ಲಿ. ಅಲ್ಲ ಸರ್, ಒಂದು ಕಡೆ ಮಾರ್ಗಸೂಚಿ ಕಾಪಾಡಿಲ್ಲ, ಬ್ಯಾರಿಕೇಡ್ ಹಾಕಿಲ್ಲ, ತುಂಬ ಆಳವಾಗಿದೆ. ಯಾರನ್ನ ಬಿದ್ದರೆ ಎಷ್ಟೋ ಸಲ ಬಿದ್ದೋಗಿದ್ದಾರೆ ರಾತ್ರಿ ಹೊತ್ತು. ಅದಕ್ಕೆ ನಾವೇ ಕಲ್ಗುಳೆಲ್ಲ ಇಟ್ಟಿದ್ದೀವಿ ನೋಡಿ. ಅಲ್ಲಿ ಏನೂ ಇಟ್ಟಿಲ್ಲ, ಅಲ್ಲಿ ಹಂಗೆ ಕತ್ಲಲ್ಲಿ ಏನೂ ಕಾಣೋದೇ ಇಲ್ಲ ಅಲ್ಲಿ. ಸರ್, ಕಸ್ಟಮರ್ ಬಿದ್ದೋದ್ರೆ ಈ ಒಂದು ಗುಂಡಿಗೆ ಏನಾದರೂ ಇಲ್ಲ, ಬಂತು ಕಾರು, ಆ ತುದಿಗೆ ನೋಡಿ ಆ ಟೈರ್ ಬಂದು ಅಲ್ಲಿ ನಿಂತಿದೆ. ನಾವು ಅದಕ್ಕೆ ಇಲ್ಲಿಂದ ಇವ್ರ ಕೈಲೇ ನಾವು ಹಾಕ್ಸ್ತಾ ಅದನ್ನ. ಅದು ಮತ್ತೆ ಸುಮಾರು ದಿನಗಳಾಯ್ತಾ? ಸುಮಾರು ದಿನ, ಒಂದೂವರೆ ತಿಂಗಳು. ಮತ್ತೆ ನೋಡಿ ಧೂಳು ಜನಗಳಿಗೆಲ್ಲ ಎಷ್ಟು ತೊಂದರೆ ಆಗ್ತಾ ಇದೆ ಬಂದು ಕಸ್ಟಮರ್ಗೆ. ವ್ಯಾಪಾರನೂ ಇಲ್ಲ, ವ್ಯಾಪಾರನೂ ಇಲ್ಲ ನಮಗೆ 2 ಮಂತ್ಸಿಂದ. ಹಾಂ, ತುಂಬ ತೊಂದರೆ ಆಗಿದೆ. ಅವ್ರಿಗೆ ಹೇಳ್ತಲೂ ಇದ್ದೀವಿ, ಇಲ್ಲಿ ಬಂದು ಕೆಲಸ ಮಾಡಿಸ್ತಾರಲ್ಲ ಸರ್, ಇನ್ನು 10 ದಿವಸ 1 ವಾರ ಅಂತ ಹೇಳ್ತಲೇ ಇದ್ದಾರೆ. 2.5 ತಿಂಗಳಿಂದ ಹಿಂಗೆ ಇದೆ. ನೋಡ್ತಿರ್ಬೋದು ಅಲ್ಲಿ ಜನ ಯಾವ ರೀತಿ ಬರ್ತಾರೆ ನೋಡ್ತಿರ್ಬೋದು. ಅಪ್ಪಿತಪ್ಪಿ ಏನಾದರೂ ಬಂದರೆ ಒಳಗಡೆ ಹೋದರೆ ತುಂಬ ಆಳವಾಗಿದೆ, ತುಂಬ ಟ್ರಾಫಿಕ್ ಸಮಸ್ಯೆ. ಇಲ್ಲಿ ನೋಡಿ ಮಣ್ಣು ತಂದು ಇಲ್ಲೇ ರೋಡಿಗೆ ಸುರಿದಿದ್ದಾರೆ. ಇಲ್ಲಿ ವೆಹಿಕಲ್ ಯಾವ ರೀತಿ ಮೂವ್ಮೆಂಟ್ ಆಗ್ತಿದೆ, ತುಂಬ ಟ್ರಾಫಿಕ್ ಆಗಿದೆ ಎಂಬುದು ಒಂದು ಕಡೆ ಇಲ್ಲಿನ ವ್ಯಾಪಾರಸ್ಥರು ವಾಹನಸವರು ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದರೆ ಇದೆಲ್ಲ ಧೂಳು, ಸಂಜೆ ಆದರೂ ಇನ್ನಷ್ಟು ಧೂಳು ಇರುತ್ತೆ. ಒಂದು ಕಡೆ ಗುಂಡಿ ತೋಡಿ ಹಾಗೆ ಬಿಟ್ಟಿದ್ದಾರೆ, ಮಾರ್ಗಸೂಚಿ ಕಾಪಾಡಿಲ್ಲ, ಬ್ಯಾರಿಕೇಡ್ ಹಾಕಿಲ್ಲ. ಹೀಗಾಗಿ ಒಂದು ಕಡೆ ಜೀವ ಭಯದಲ್ಲಿ ಒಂದು ಕಡೆ ವಾಹನಸವರು ಸಂಚಾರ ಮಾಡ್ತಿದ್ರೆ ದೃಶ್ಯಗಳ ಸಹ ನೋಡ್ತಿರ್ಬೋದು. ಯಾವ ರೀತಿ ಇಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಮತ್ತೊಂದು ಕಡೆ ಇಲ್ಲಿ ಯಾವ ರೀತಿ ಗುಂಡಿ ತೋಡಿದೆ ನೋಡ್ತಿರ್ಬೋದು. ವಾಹನಗಳು ಬರ್ತಿದ್ದಾವೆ, ದೃಶ್ಯಗಳ ಸಹ ನೋಡ್ತಿರ್ಬೋದು. ಅಪ್ಪಿತಪ್ಪಿ ಏನಾದರೂ ಬಿದ್ದರೆ ಜೀವ ಹೋಗ್ಬೋದು. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ಕೊಳ್ಬೇಕಾಗುತ್ತೆ. ಬಟ್ ಜಲಮಂಡಳಿ ಇನ್ನೂ ಎಚ್ಚೆತ್ಕೊಂಡಿಲ್ಲ, ಇನ್ನೂ ಬೇಗ ಕಾಮಗಾರಿ ಮುಗಿಸ್ತಿಲ್ಲ. ಬಟ್ ಕಾಮಗಾರಿ ಮಾಡ್ತಿದ್ರೆ ಎಲ್ಲ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡ್ತಿದ್ರೆ ಎಂಬುದು ಒಂದು ಕಡೆ ಜನಸಾಮಾನ್ಯರು ಮತ್ತು ವಾಹನಸವರ ಕಡೆ ಆಕ್ರೋಶವಾಗಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.